ನಮಸ್ಕಾರ ಅಧ್ಯಾತ್ಮ ಬಂಧುಗಳೇ. ನಮ್ಮಲ್ಲಿ ಸುಮಾರು ಜನಕ್ಕೆ ಭಕ್ತಿ ಅಂದರೆ ಅರ್ಥದಲ್ಲಿ ತುಂಬ ಗೊಂದಲ ಇರುತ್ತೆ. ಎಷ್ಟೊಂದು ಅದಕ್ಕೆ ವಿವರಣೆಗಳು ಕೊಡ್ತಾ ಇರ್ತಾರೆ. ಭಕ್ತಿ ಅಂದರೆ ಹಾಗಿರಬೇಕು, ಹೀಗಿರಬೇಕು ಅಂತ. ಬಟ್ ಯಾರೂ ಖಚಿತವಾಗಿ ಭಕ್ತಿ ಅಂದರೆ ಇದೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ನಡುವೆ ನಾನೊಂದು ಚಿಕ್ಕ ಕತೆ ಕೇಳಿದೆ ಎಲ್ಲೋ. ಅದು ತಮ್ಮೆಲ್ಲರ ಜೊತೆಯಲ್ಲೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ. ಒಂದು ಚಿಕ್ಕ ಸ್ಕೂಲ್ಗೆ ಹೋಗೋ ಮಗು ಮಾರ್ಕ್ಸ್ ಸರಿಯಾಗಿ ಬರ್ತಾ ಇರಲ್ಲ. ಅದಕ್ಕೆ ಒಂದು ಗಣೇಶನ ವಿಗ್ರಹ ತಂದು ಪೂಜೆ ಮಾಡುತ್ತೆ. ಆ ಚಿಕ್ಕ ಮಗುಗೇನು ಗೊತ್ತಾಗುತ್ತೆ, ಎಷ್ಟು ಗೊತ್ತಾಗುತ್ತೋ ಅಷ್ಟು ಪೂಜೆ ಮಾಡುತ್ತೆ. ಆದರೂ ಮಾರ್ಕ್ಸ್ ಏನು ಇಂಪ್ರೂವ್ ಆಗಲ್ಲ. ಮತ್ತು ಆ ಗಣೇಶನ ವಿಗ್ರಹ ಇಟ್ಬಿಡತ್ತೆ. ಮತ್ತು ಇನ್ನೊಂದು ವಿಗ್ರಹ, ಕೃಷ್ಣನ ವಿಗ್ರಹ ತರುತ್ತೆ. ಅದಕ್ಕೂ ಪೂಜೆ ಮಾಡುತ್ತೆ. ಆವಾಗೂ ಏನು ಮಾರ್ಕ್ಸ್ ಇಂಪ್ರೂವ್ ಆಗಲ್ಲ. ಮತ್ತೆ ಹೋಗುತ್ತೆ, ಈಶ್ವರನ ವಿಗ್ರಹ ತರುತ್ತೆ, ತಂದು ಪೂಜೆ ಮಾಡುತ್ತೆ. ಪೂಜೆ ಮಾಡೋವಾಗ ಅಗರಬತ್ತಿ ಹಚ್ತಾನೆ. ಅಗರಬತ್ತಿ ಹಚ್ಚಿದ್ರೆ ಆ ಧೂಪ ಹೊಗೆ ಎಲ್ಲ ಗಣೇಶನ ವಿಗ್ರಹ ಹತ್ರ ಹೋಗುತ್ತೆ. ಆ ಮಗು ಕೋಪ ಬಂದ್ಬಿಡುತ್ತೆ. ನೋಡು, ನಂಗೆ ಮಾರ್ಕ್ಸ್ ಮಾತ್ರ ಕೊಡೋಕ್ಕಾಗಲ್ಲ, ಅಗರಬತ್ತಿ ಧೂಪ ಮಾತ್ರ ತೊಗೊಂಬಿಡ್ತೀರಾ ಅಂತ ಗಣೇಶನ ವಿಗ್ರಹನ ಪಕ್ಕಕ್ಕೆ ಜರುಗಿಸ್ಬಿಡ್ತಾನೆ. ಆ ಮಗು ಆಶ್ಚರ್ಯಕ್ಕೆ ಆ ಗಣೇಶನ ವಿಗ್ರಹದಿಂದ ಗಣೇಶನೇ ಹೊರಗೆ ಬಂದುಬಿಡ್ತಾನೆ. ಆ ಮಗುಗೆ ತುಂಬ ಆಶ್ಚರ್ಯ ಆಗೋಗುತ್ತೆ, ಇದೇನಿದು ಅಂತ. ಅದು ಕೇಳುತ್ತೆ ಗಣೇಶನ್, ನಾನು ನಿಂಗೆ ಪೂಜೆ ಮಾಡಿದ್ನಲ್ಲ, ನೀನು ಆವಾಗ ನನಗೆ ಕಾಣಿಸ್ಲಿಲ್ಲ, ನಂಗೆ ಮಾರ್ಕ್ಸ್ ಕೊಡಲಿಲ್ಲ, ಇವಾಗ ಹೇಗೆ ಬಂದಿದ್ಯಾ, ಕಾಣಿಸ್ಕೊಂಡಿದ್ಯಾ? ಆವಾಗ ಗಣೇಶ ಹೇಳ್ತಾನೆ, ನೀನು ಪೂಜೆ ಮಾಡೋವಾಗ ಆ ವಿಗ್ರಹದಲ್ಲಿ ನಾನಿದ್ದೀನಿ ಅಂತ ನೀನು ಪೂಜೆ ಮಾಡಿಲ್ಲ. ಒಂದು ಬೊಂಬೆ ಥರ ಇಟ್ಟಿದ್ದೀಯಾ, ಪೂಜೆ ಮಾಡಿದ್ದೀಯಾ. ಬಟ್ ಇವಾಗ ಈ ವಿಗ್ರಹದಲ್ಲಿ ನಾನಿದ್ದೀನಿ, ನೀನು ಧೂಪ ತೊಗೊತೀನಿ ಅಂದ್ಕೊಂಡು ತೆಗೆದುಬಿಟ್ಟಿಯಲ್ಲ ವಿಗ್ರಹನ, ನಂಬಿದ್ರಿಂದ ನಾನು ಹೊರಗೆ ಕಾಣಿಸ್ಕೋಬೇಕಾಯಿತು. ಹೇಳು, ನಿಂಗೇನು ಬೇಕೋ ಕೇಳು ಅಂತ. ಆವಾಗ ಮಗು ಹೇಳುತ್ತೆ, ಗಣೇಶನ ತೀರಿಸ್ತಾನೆ. ಇದರಿಂದ ನಮ್ಗೆ ಗೊತ್ತಾಗಿದ್ದೇನು, ನಾವು ಏನೇ ಭಕ್ತಿ ಮಾಡಿದ್ರು, ಏನೇ ಪೂಜೆ ಮಾಡಿದ್ರು, ಯಾವುದೇ ದೇವ್ರನ್ನ ಮಾಡಿದ್ರು ಅದರಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಇದ್ದರೆ ಮಾತ್ರ ನಾವೇನು ಅಂದ್ಕೊಂಡಿದ್ದೀವೋ ಅದು ಆಗತ್ತೆ. ಏನು ಅಂದ್ಕೊಂಡಿದ್ದೀವೋ ಅಂದರೆ ಅದು ನ್ಯಾಯಬದ್ಧವಾಗಿರಬೇಕು. ಅನ್ಯಾಯಬದ್ಧವಾಗಿದ್ದರೆ ಅದು ಖಂಡಿತ ಆಗೋದಿಲ್ಲ. ನ್ಯಾಯವಾಗಿ ಕೇಳಿದರೆ ಖಂಡಿತ ಭಗವಂತ ಕೊಡ್ತಾನೆ. ಯಾವಾಗ ಕೊಡ್ತಾನೆ? ನಾವು ಪೂಜೆ ಮಾಡೋ ದೇವರಲ್ಲಿ ನಂಬಿಕೆ ಇದ್ದಾಗ ಮಾತ್ರ. ಈ ವಿಷಯ ತಮಗೆಲ್ಲರಿಗೂ ನನಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ. ಧನ್ಯವಾದಗಳು ಫ್ರೆಂಡ್ಸ್.